ಆಂಧ್ರ ಪ್ರದೇಶಕ್ಕೆ ಜಿಎಸ್ಟಿ ಪಾಲನ್ನ ಲೆಕ್ಕದಲ್ಲಿ 86,000 ಕೋಟಿ ರೂಪಾಯಿ ಹಣವನ್ನು ಕೊಟ್ಟಿದ್ದಾರೆ. ಬಿಹಾರಕ್ಕೆ ಸುಮಾರು 1.5 ಲಕ್ಷ ಕೋಟಿ, 1,51,000 ಕೋಟಿ ರೂಪಾಯಿ ಹಣವನ್ನು ಕೊಟ್ಟಿದ್ದಾರೆ. ಕರ್ನಾಟಕಕ್ಕೆ 56,000 ಕೋಟಿ ರೂಪಾಯಿ ಹಣವನ್ನು ಕೊಟ್ಟಿದ್ದಾರೆ. 51,000 ಕೋಟಿ ಅಂತ ಕಾಣಿಸುತ್ತೆ. ಎಷ್ಟ್ರಿ? 51, 56? 51,000 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇವತ್ತು ನಮ್ಮ ತೆರಿಗೆಯ ಹಣ ಮತ್ತು ಕೇಂದ್ರದಿಂದ ಕರ್ನಾಟಕಕ್ಕೆ ಅನೇಕ ಬೇಡಿಕೆಗಳನ್ನು ಕಳೆದ 10 ವರ್ಷಗಳಿಂದ ನರೇಂದ್ರ ಮೋದಿಯವರ ಸರ್ಕಾರಕ್ಕೆ ಕರ್ನಾಟಕದ ಜನ ನರೇಂದ್ರ ಮೋದಿಯವರಿಗೆ ಆಶೀರ್ವಾದ ಮಾಡಿದ್ದೆ. ಒಂದ್ಸಾರಿ 26 ಜನನ್ನ ಆಯ್ಕೆ ಮಾಡಿ ಕಳಿಸಿದ್ರು, ಇನ್ನೊಂದ್ಸಾರಿ 18 ಜನನ್ನ ಆಯ್ಕೆ ಮಾಡಿ ಕಳಿಸಿದ್ರು. ಈ ಬಾರಿ ಸುಮಾರು 18 + 2 16 + 2 18 ಜನನ್ನ ಇವತ್ತು 19 ಜನನ್ನ ಆಯ್ಕೆ ಮಾಡಿ ಕಳಿಸಿದ್ದಾರೆ. ಸೊ ಇವತ್ತು ಏನಾದರೂ ಈ ದೇಶದಲ್ಲಿ ಸರ್ಕಾರ ನಡೀತಾ ಇದೆ ಅಂತ ಅಂದ್ರೆ ಕರ್ನಾಟಕದ ಜನರ ಆಶೀರ್ವಾದದಿಂದ ನಡೀತಾ ಇದೆ ಅನ್ನೋದನ್ನ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ನಾಯಕರು ಮರಿಬಾರದು. ಎಷ್ಟು ದಿನ ಕನ್ನಡಿಗರು ಕಣ್ಣು ಮುಚ್ಕೊಂಡಿರಬೇಕು? ನಮ್ಮ ಬೊಕ್ಕಸ ದಿವಾಳಿ ಆಗಿದೆ ಅಂತ ಹೇಳ್ತೀರಿ, ನಿಮ್ಮ ಬೊಕ್ಕಸ ದಿವಾಳಿ ಆಗದೆ ಸುಮಾರು 200 ಲಕ್ಷ ಕೋಟಿ ರೂಪಾಯಿ ಹಣವನ್ನ ಸಾಲ ತಗೊಂಡಿದ್ದೀರಲ್ಲ. ನಿಮ್ಮ 10 ವರ್ಷಗಳ ಅವಧಿನಲ್ಲಿ ಸುಮಾರು 147 ಲಕ್ಷ ಕೋಟಿಗೂ ಹೆಚ್ಚು, 150 ಲಕ್ಷಕ್ಕೂ ಹೆಚ್ಚು ಕೋಟಿ ಹಣವನ್ನ ಸಾಲದ ರೂಪದಲ್ಲಿ ತಗೊಂಡಿದ್ದೀರಿ. ಇದು ಸರಿನಾ? ಇದನ್ನ ಜನಕ್ಕೆ ಹೇಳ್ಬೇಕಲ್ಲ ನಿಮ್ಮ ವ್ಯತ್ಯಾಸಗಳನ್ನ. ಕರ್ನಾಟಕಕ್ಕೆ ನಿಮ್ಮ ಕೊಡುಗೆ ಏನು? ಕನ್ನಡಿಗರಿಗೆ ಏನು ಕೊಡುಗೆ? ಮೇಕೆದಾಟು ಯೋಜನೆ ಯಾಕೆ ನೀವು ಪ್ರಸ್ತಾಪ ಮಾಡಲಿಲ್ಲ? ಮಹದಾಯಿ ಯೋಜನೆಯನ್ನ ಕಳೆದ 1 ವರ್ಷದಿಂದ ನಡೆದಂತ ಎರಡನೇ ಹಿಂದಿನ ಬಜೆಟ್ನಲ್ಲಿ 5,300 ಕೋಟಿ ರೂಪಾಯಿ ಘೋಷಣೆ ಮಾಡಿದ್ವಿ. ಯಾಕೆ? ಚುನಾವಣಾ ಕಾರಣಕ್ಕೆ ಹಣ ಕೊಡಲಿಲ್ಲ. ಇವತ್ತು ಅದನ್ನು ಕೂಡ ಪ್ರಸ್ತಾಪ ಮಾಡಲಿಲ್ಲ. ಪ್ರಹ್ಲಾದ್ ಜೋಶಿ ಅವರು ಪಾಪ ಏಮ್ಸ್ ತರ್ತೀನಿ ಅಂತ ಹೇಳಿ ನಿದ್ದೆ ಮಾಡಕ್ ಹೊರಟೋದ್ರು. ಏಮ್ಸ್ ಬರಲ್ಲ ಅಂತ ಗೊತ್ತಾಯ್ತು, ನಿದ್ದೆ ಮಾಡ್ತಾ ಇದ್ರು. ಹೌದಾ ಅಲ್ವಾ?